ಉಗ್ರ ದಾಳಿಯನ್ನ ಖಂಡಿಸಿ ಕಲಬುರಗಿಯಲ್ಲಿ ಬಜರಂಗ ದಳ ಪ್ರೊಟೆಸ್ಟ್ ಮಾಡ್ತಾ ಇದೆ. ಕಲಬುರಗಿಯಲ್ಲಿ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿ ವಿಭಿನ್ನ ರೀತಿಯಲ್ಲಿ ಇಲ್ಲಿ ಬಜರಂಗ ದಳ ಪ್ರೊಟೆಸ್ಟ್ ಮಾಡ್ತಾ ಇದೆ. ನಡು ರಸ್ತೆಯಲ್ಲೇ ಸರತಿ ಸಾಲಿನಲ್ಲಿ ಪಾಕ್ ಧ್ವಜವನ್ನ ಅಂಟಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಜರಂಗ ದಳದ ಕಾರ್ಯಕರ್ತರು. ಜಗತ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ, ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪಾಕ್ ಧ್ವಜಗಳನ್ನು ಅಂಟಿಸಿದ್ದಾರೆ. ಕೂಡಲೇ ಆ ಧ್ವಜಗಳನ್ನ ತೆರವುಗೊಳಿಸಿದ್ದಾರೆ ಪೊಲೀಸರು ಮತ್ತು ಈ ಬಜರಂಗ ದಳದ ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ಒಂದಷ್ಟು ವಾಗ್ವಾದಗಳು ಕೂಡ ಆಗಿದೆ. ಪಾಕ್ ಧ್ವಜ ಎಲ್ಲರೂ ತುಳಿಲಿ ಅಂತ ಕಾರ್ಯಕರ್ತರು ರಸ್ತೆಯಲ್ಲಿ ಅಂಟಿಸಿದ್ರು. ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಜಗತ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಆನಂತರ ಪೊಲೀಸರು ಅಲರ್ಟ್ ಆದ್ರು. ಆ ಧ್ವಜಗಳನ್ನ ತೆರವುಗೊಳಿಸುವಂತಹ ಕೆಲಸ ಕೂಡ ಆಯ್ತು. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಲಬುರಗಿಯಲ್ಲಿ ಈ ಪಾಕಿಸ್ತಾನದ ಧ್ವಜವನ್ನ ರೋಡ್ ಗಂಟಿಸಿ ನೆಲಕ್ಕಂಟಿಸಿ ಇದ್ರ ಮೇಲೆ ಎಲ್ಲರೂ ಓಡಾಡ್ಲಿ, ನಡೆದಾಡ್ಲಿ, ಜೊತೆಗೆ ವಾಹನಗಳು ಕೂಡ ಓಡಾಡ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಬಜರಂಗ ದಳ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು. ನಡು ರಸ್ತೆಯಲ್ಲೇ ಸರತಿ ಸಾಲಿನಲ್ಲಿ ಈ ಪಾಕ್ ಧ್ವಜವನ್ನ ಅಂಟಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ನಂತರದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಪೊಲೀಸರು ಕೂಡ ಬಂದಿದ್ದಾರೆ. ಧ್ವಜಗಳನ್ನು ಸದ್ಯಕ್ಕೀಗ ತೆರವುಗೊಳಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಸ್ವಾಮಿ, ಪಾಕ್ ಧ್ವಜಗಳನ್ನ ಅಂಟಿಸಿದ್ರು, ಈಗ ಪೊಲೀಸರು ತೆರವು ಕೂಡ ಗೊಳಿಸಿದ್ರು. ಆದ್ರೆ ಅದರ ಮಧ್ಯದಲ್ಲಿ ವಾಗ್ವಾದಗಳಾಯ್ತು, ಏನೆಲ್ಲ ಮಾತುಕತೆಗಳಾಯ್ತು, ಜೊತೆಗೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅನಿಲ್ ಸ್ವಾಮಿ. ಅಶ್ವಿನಿ, ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ನಾಗರಿಕರನ್ನ ಗುರಿ ಮಾಡಿಕೊಂಡು ಏನೊಂದು ಉಗ್ರಗಾಮಿಗಳು ದಾಳಿ ನಡೆಸಿ ಸಾಕಷ್ಟು ಜನರನ್ನ ಏನೊಂದು ಬಲಿ ಪಡೆದಿದ್ದಾರೆ. ಈ ಒಂದು ಘಟನೆಯನ್ನ ಖಂಡಿಸಿ ಇಂದು ನಸ್ಕಿನ ಜಾವ ರಾಷ್ಟ್ರೀಯ ಬಜರಂಗ ದಳದ ಕಾರ್ಯಕರ್ತರು ಏನೊಂದು ಕಲಬುರಗಿ ನಗರದ ಜಗತ್ ವೃತ್ತದ ಈ ಒಂದು ಜಗತ್ ವೃತ್ತದಲ್ಲಿ ಇಂದು ನಸ್ಕಿನ ಜಾವ ಏನೊಂದು ನೆಲದ ಮೇಲೆ ಪಾಕಿಸ್ತಾನದ ಧ್ವಜ ಏನೊಂದು ಬಾವುಟ ಇರ್ತದೆ, ಆ ಬಾವುಟಗಳನ್ನ ಅಂಟಿಸಿ ಹೋಗಿದ್ದಾರೆ. ಪ್ರಮುಖವಾಗಿ ಏನೊಂದು ನೆಲದ ಮೇಲೆ ಬಾವುಟಗಳನ್ನ ಏನೊಂದು ಅಂಟಿಸಿದ ಮೇಲೆ ಸಾರ್ವಜನಿಕರು ಮತ್ತು ವಾಹನಗಳು ಆ ಒಂದು ಬಾವುಟದ ಮೇಲೆ ನಡೆದುಕೊಂಡು ಹೋಗಬೇಕು ಮತ್ತು ಪಾಕಿಸ್ತಾನದ ವಿರುದ್ಧ ಏನೊಂದು ಉಗ್ರಗಾಮಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಬೇಕು ಅನ್ನೋ ದೃಷ್ಟಿಕೋನದಿಂದ ಪಾಕಿಸ್ತಾನದ ಧ್ವಜಗಳನ್ನ ಏನೊಂದು ನೆಲದ ಮೇಲೆ ಅಂಟಿಸಿದ್ದಾರೆ. ಅದೇ ಸಡನ್ ಆಗಿ ಬೆಳಗ್ಗೆ ಏನೊಂದು 7 ಗಂಟೆಗೆ ಪೊಲೀಸರು ಏನೊಂದು ನೆಲದ ಮೇಲೆ ಪಾಕಿಸ್ತಾನದ ಧ್ವಜನ ಅಂಟಿಸಿದ್ದಾರೆ. ಇದನ್ನು ನೋಡಿ ಶಾಕ್ಗೆ ಒಳಗಾಗಿ ಅಂತ ಹೇಳ್ಬೋದು. ಏಕೆಂದ್ರೆ ಇತ್ತೀಚೆಗೆ ಪಾಕಿಸ್ತಾನ ಪರ ಘೋಷಣೆಗಳಾಗಿರ್ಬೋದು, ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸುವಂತಹ ಘಟನೆಗಳು ಕೂಡ ರಾಜ್ಯದಲ್ಲಿ ಸಾಕಷ್ಟು ನಡೀತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಓಕೆ, ರೈಟ್ ಅನಿಲ್ ಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.